ನೂರಾರು ಮರಗಳ ಮಾರಣಹೋಮ ಆಗುತ್ತೆ ಅಂತ ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಸ್ಟೀಲ್ ಬ್ರಿಡ್ಜ್ ಯೋಜನೆ ಹಾಗೆ ಬಾಕಿ ಉಳಿದಿದೆ. ಆದರೆ ಈ ಯೋಜನೆ ಬಾಕಿ ಇರುವಾಗಲೇ ಇದೀಗ ಮತ್ತೊಂದು ಯೋಜನೆ ಮರಗಳ ಧರೆಗೆ ಉರುಳಿಸೋಕೆ ಬರ್ತಾ ಇದೆ. ಸ್ಟೀಲ್ ಬ್ರಿಡ್ಜ್ ವಿರುದ್ಧ ಈಗಾಗಲೇ ಆರೋಪಗಳು ಕೇಳಿಬಂದಿವೆ. ಈ ಯೋಜನೆಯಿಂದ ನಗರದ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳ ಫ್ಲೈಓವರ್ವರೆಗೂ 812 ಮರಗಳನ್ನು ಕತ್ತರಿಸಲಾಗುತ್ತೆ ಅನ್ನೋ ಕಾರಣಕ್ಕೆ 10 ಪ್ರತಿಭಟನೆಗಳು ಕೂಡ ನಡೆದಿವೆ. ಮೇಲಾಗಿ ಈ ವಿಚಾರ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಮೆಟ್ಟಿಲೇರಿದ್ದು ಯೋಜನೆ ಜಾರಿ ಮಾಡಬೇಕಾ ಬೇಡವಾ ಅನ್ನೋ ಆದೇಶ ಹೊರಬೀಳಬೇಕಿದೆ. ಹೀಗಿರುವಾಗಲೇ ಇದೇ ಮಾರ್ಗದಲ್ಲಿ ಪಾಲಿಕೆ ರಸ್ತೆ ಅಗಲೀಕರಣ ಹೆಸರಲ್ಲಿ ಮರಗಳನ್ನು ಕತ್ತರಿಸೋಕೆ ಮುಂದಾಗ್ತಾ ಇದೆ. ನಗರದ ವಯಾಲಿ ಕಾವಲ್ನ ಬಿಡಿಎ ಕಚೇರಿಯಿಂದ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಟಿವಿ ಟವರ್ವರೆಗೂ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನಗರದ ವಯಾಲಿ ಕಾವಲ್ನ ಬಿಡಿಎ ಮುಖ್ಯ ಕಚೇರಿಯಿಂದ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಟಿವಿ ಟವರ್ವರೆಗೂ 40 ಮೀಟರ್ ಮತ್ತು 30 ಮೀಟರ್ ರಸ್ತೆ ಅಗಲೀಕರಣ ಮಾಡಲು ಉದ್ದೇಶಿಸಲಾಗಿದೆ. ಹೈಕೋರ್ಟ್ ಆದೇಶ ನೀಡಿರೋ ಹಿನ್ನೆಲೆಯಲ್ಲಿ ಅಗಲೀಕರಣಕ್ಕೆ ನಿರ್ಧರಿಸಲಾಗಿದ್ದು ಈ ಬಗ್ಗೆ ಸರ್ವೆ ಕೂಡ ನಡೆದಿದೆ. ಇನ್ನು ಇದರಿಂದ ನೂರಾರು ಮರಗಳ ಮಾರಣ ಹೋಮ ನಡೆಯಲಿದೆ ಎನ್ನಲಾಗ್ತಿದೆ. ಇನ್ನು ಪಾಲಿಕೆ ಅಧಿಕಾರಿಗಳನ್ನ ಇದು ನಿಜಾನಾ ಅಂತ ಕೇಳಿದ್ರೆ ಮರ ಕತ್ತರಿಸೋ ಬಗ್ಗೆ ಸಾರ್ವಜನಿಕರಿಂದ ಅಹವಾಲು ಕೇಳಿದ್ದೇವೆ ಅಂತಿದ್ದಾರೆ. ಅಲ್ಲದೆ ಯೋಜನೆ ಹಳೆಯದು, ಈಗ ಕೈಗೆತ್ತಿಕೊಳ್ತಿದ್ದೀವಿ ಅಂತಿದ್ದಾರೆ. ಬಿಡಿಎ ಆಫೀಸಿಂದ ಹಿಡಿದು ಮೇಕ್ರಿ ಸರ್ಕಲ್ವರೆಗೂ ಮತ್ತು ಮೇಕ್ರಿ ಸರ್ಕಲಿಂದ ಹಿಡಿದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ವರೆಗೂ ಕೆಲವು ಕಡೆ 40 ಮೀಟರ್ ರೋಡ್ ವೈಡ್ನಿಂಗು, ಕೆಲವು ಕಡೆ 30 ಮೀಟರ್ ರೋಡ್ ವೈಡ್ನಿಂಗ್ ಮಾಡೋದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ 2013ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಒಂದು ಮರಗಳನ್ನು ಸಹ ನಾವು ಕಡಿದೆ ಎಲ್ಲ ಮರಗಳನ್ನು ಸೇವ್ ಮಾಡಿ ಇನ್ನೊಂದು ಕಡೆಗೆ ಅದನ್ನು ನೆಡೋದಾದ ಅಂದರೆ ಅದು ಒಳ್ಳೆ ಒಂದು ಇದಾಗುತ್ತೆ ಅಂತ BBMP ಕಡೆಯಿಂದ ನಾವು ಕ್ರಮ ಕೈಗೊಳ್ತೇವೆ. ಒಟ್ನಲ್ಲಿ ಸ್ಟೀಲ್ ಬ್ರಿಡ್ಜ್ ಒಂದು ಕಡೆಯಾದರೆ ಇನ್ನೊಂದು ಕಡೆ ರಸ್ತೆ ಅಗಲೀಕರಣದ ಭೂತ ಮರಗಳ ಬುಡಕ್ಕೆ ಕೊಡಲಿ ಪೆಟ್ಟು ಹಾಕಲು ಬರ್ತಿದೆ. ಇದನ್ನೆಲ್ಲ ನೋಡಿದರೆ ಗಾರ್ಡನ್ ಸಿಟಿ ಗರಬಡದ ಸಿಟಿ ಆಗೋ ದಿನ ಹೆಚ್ಚು ದೂರವಿಲ್ಲ ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಆನಂದ ಬುರ್ಲಿ, TV9 ಬೆಂಗಳೂರು.